ಬಿ ಪಿ ಬರೋದಿಲ್ಲ, ಚರ್ಮರೋಗ ಬರಲ್ಲ, ಮನುಷ್ಯನಲ್ಲಿ ಶಾಶ್ವತವಾದ ನಂಬಿಕೆ ಇರ್ತದೆ. ಇವೆಲ್ಲವೂ ದೈವ ಕೊಟ್ಟಂಥ ಕೊಡುಗೆ, ಗಿಡಮೂಲಿಕೆ ಕೊಟ್ಟಂಥ ಕೊಡುಗೆ. ಒಬ್ಬ ಮನುಷ್ಯ ಇದ್ದಾನೆ, ಒಬ್ಬ ರಾಜ ಇದ್ದಾನೆ, ಒಬ್ಬ ಮಂತ್ರಿ ಇದ್ದಾನೆ, ಒಬ್ಬ ದೊಡ್ಡ ಸಾಹುಕಾರ ಇದ್ದಾನೆ, ಒಬ್ಬ ಸ್ವಾಮಿ ಇದ್ದಾನೆ. ಅವನು ಸಾಯ್ತಾನೆ. ಸತ್ತರೆ 2 ದಿನ, 1 ದಿನ, ಇಂಜೆಕ್ಷನ್ 3 ದಿನ, ಆಮೇಲೆ ಇರಲ್ಲ, ಯಾರು ಇಟ್ಕೊಳ್ಳಲ್ಲ. ಅದೇ ಗಿಡಮೂಲಿಕೆಗಳು ಯಾವುದಾದ್ರು ಒಂದು ಮರ, ಒಂದು ತೆಂಗಿನ ಮರ ಬೆಳೆಸ್ತೀರ, ಮಾವಿನ ಮರ ಬೆಳೆಸ್ತೀರ, ಸಂಪಿಗೆ ಮರ ಬೆಳೆಸ್ತೀರ, ಅದು ಬೆಳೀತದೆ, ನಿಮ್ಮನ್ನೆಲ್ಲ ಕಾಪಾಡ್ತದೆ, ನಿಮ್ಮ ಮಕ್ಕಳನ್ನು ಕಾಪಾಡ್ತದೆ, ಹಣ್ಣು ಕೊಡ್ತದೆ, ಫಲ ಕೊಡ್ತದೆ, ನೆರಳು ಕೊಡ್ತದೆ. ಅದಕ್ಕೂ ಒಂದು ಆಯಸ್ಸಿದೆ. ಅದು ಭೂಮಿಗೆ ಬಿದ್ದರೆ ಮತ್ತೆ 100 ವರ್ಷ ಇರ್ತದೆ. ಒಬ್ಬ ರಾಜ ಬದುಕಿದರೆ, ಒಬ್ಬ ಸ್ವಾಮಿ ಬದುಕಿದರೆ, ಒಬ್ಬ ಮನುಷ್ಯ ಬದುಕಿದ್ರೆ 3 ದಿನ ಇರಲ್ಲ. ಯಾತಕ್ಕೆ? ಈ ಗಿಡಮೂಲಿಕೆ ಉಪಯೋಗ ಅವ್ರು ಮಾಡಿಕೊಂಡಿಲ್ಲ, ಗಿಡಮೂಲಿಕೆಗಳ ಉಪಯೋಗ ಅವ್ರು ಮಾಡಿಕೊಂಡಿಲ್ಲ. ಅದಕ್ಕೆ ಇವನು 3 ದಿನ ಬದುಕಲ್ಲ. ಆ ಗಿಡ ಮರ ಯಾಕೆ ಬದುಕ್ತವೆ ಅಂದರೆ, ಪ್ರಕೃತಿ ಇರುವಂಥ ಗಾಳಿಯನ್ನು, ಗಿಡಮೂಲಿಕೆಗಳನ್ನು ಅವು ಗುಟ್ಟು ತಿಳ್ಕೊಂಡು 100 ವರ್ಷ, ಆಮೇಲೆ 100 ವರ್ಷ ಮನೆತನವ ಪಂಚ ಮಾಡ್ತೀರ, ಬೆಂಚ್ ಮಾಡ್ತೀರ, ಬಾಗಿಲು ಮಾಡ್ಕೊತೀರ, ಇದೆಲ್ಲ ಮಾಡಿಕೊಳ್ತೀರ, 100 ವರ್ಷ ಬದುಕ್ತೇವೆ. ಅಂದರೆ ಈ ಗಿಡಮೂಲಿಕೆಯಲ್ಲಿ ಅಂಥ ಶಕ್ತಿ ಇರ್ತದೆ. ಈ ಏಡ್ಸ್ ಅಂತ ಕೇಳಿದ್ರು ನೀವು, ಹುಷಾರಿಲ್ಲದ ರೋಗ ಅಂತ. ನಮ್ಮಲ್ಲಿ ಯಾರೋ ಬಂದಿದ್ರು, ಹೀಗೆ ಅವ್ರಿಗೆ ಹೇಳಿದ್ರು, ನೀನು ನೋಡಪ್ಪ 1 ವರ್ಷ ಬೆಳಗ್ಗೆ ಎದ್ದು ಕೂಡಲೇ ಹೋಗಿ ಬಿಲ್ಪತ್ರೆ ಬರೋ ಔಷಧಿ ಕೂತ್ಕೋ ಅಂತ. ಅವನು ಹೇಳ್ದ, ಅಮೇರಿಕನ್ ಡಾಕ್ಟ್ರ್ ಹೇಳಿದ್ದಾರೆ, ಇದು ಬದುಕದೆ 3 ತಿಂಗಳು ನಾನು ರೇಡ್ಸಿದೆ ಸ್ವಾಮಿ ಕಡೆ, ಒಂದು ಆಶೀರ್ವಾದ ಕೊಡ್ರಿ ಇಂದ. 3 ತಿಂಗಳು ಬದುಕ್ತೀಯ, ಸಾಯಿ, ಅದು ಬೇರೆ ವಿಷಯ, ನಾನು ಹೇಳಿದ್ದಾರ ಮಾಡುವಂತೆ. ಅವನು ಹೋಗಿ ಮಾಡಿದ, ವರ್ಷ ಆದಮೇಲೆ ಬಂದ, ಸತ್ತು ಬಂದಿನಪ್ಪ. ಇಲ್ಲ, ನೀವು ಹೇಳ್ದಂಗೆ ಆ ಬಿಲ್ಪತ್ರ ಮರ ಔಷಧಿ ಕೂತ್ಕೊಂಡೆ, ಈ ಡಾಕ್ಟ್ರ್ ಹೇಳ್ತಾರೆ ನಿನಗದು ನೆಗೆಟಿವ್ ಆಗಿಬಿಟ್ಟಿದೆ, ಪಾಸಿಟಿವ್ ಆಗಿ ನೆಗೆಟಿವ್ ಆಗಿದೆ, ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಅಂದರೆ ವೃಕ್ಷಗಳು ಎಂಥ ಶಕ್ತಿ ಇದೆ ಅದು ಅರ್ಥ ಮಾಡ್ಕೋಬೇಕು ನೀವು. ನಿತ್ಯ ವಾಯುವಿಹಾರ, ಬೆಳಗ್ಗೆ ಎದ್ದ ಕೂಡಲೇ ಗಿಡಗಳ ಹತ್ರ ಹೋಗೋದು, ಸಾಯಂಕಾಲ ಹೋಗೋದು, ಮನೆಯಲ್ಲಿ ಒಂದು ಗಿಡ ಹಾಕೋದು, ಒಂದು ವೃಕ್ಷ ಬೆಳೆಸೋದು, ಒಂದು ಹೂವಿನ ಗಿಡ ಬೆಳೆಸೋದು, ಹಣ್ಣಿನ ಗಿಡ ಬೆಳೆಸೋದು ಮನೆಯಲ್ಲಿ ಮಾಡಿದರೆ ಅದರ ಗುಟ್ಟು ಭಾಳ ಪವಿತ್ರವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ನಾನು ಇನ್ನೂ ಏನೇನೋ ಮಾತಾಡಬೇಕು. ನಾನು ಸಾಯಂಕಾಲ ಬೆಂಗಳೂರಿಗೆ ನಾಳೆ ಬೆಳಗಾವಿ ಹೋಗಬೇಕು. ಹೀಗಾಗಿ ಈ ಒಂದು ಭಾಳ ಮಹತ್ತರವಾದ ಕಾರ್ಯ, ಭಾಳ ಸಂತೋಷ ಆಯಿತು. ನಮ್ಮ ಆನಂದ ನಮಗೆ ಭಾಳ ಆತ್ಮೀಯರು, ಬೇಕಾದವರು, ಪಾಪ ಏನೋ ಯುದ್ಧ ಕಾಲದಲ್ಲಿ ನಮ್ಮಲ್ಲಿ ಬರ್ತಾಯಿದ್ರು, ಅವರಿಗೆ ಹೋಗ್ತಾ ಇದ್ದರು. ಆಮೇಲೆ ಒಂದು ಶುರು ಮಾಡಿ ಮಹರ್ಷಿನ ಪದವಿಯನ್ನು ನಾವೇ ಕೊಟ್ವಿ. ಇವತ್ತು ಭಾಳ ಎತ್ತರಕ್ಕೆ ಬೆಳೆದಿದ್ದಾರೆ, ಭಾಳ ಎತ್ತರಕ್ಕೆ ಬೆಳೆದಿದ್ದಾರೆ. ನಮಗಂತೂ ಭಾಳ ಸಂತೋಷ. ಯಾಕೆ ಅಂದರೆ ನಮ್ಮ ಹತ್ರ ಬರ್ತಕ್ಕಂಥ ಹುಡುಗ ಜೀವನದಲ್ಲಿ ನೊಂದು ಬಂದಿರ್ತ ಹುಡುಗ ಭಾಳ ಎತ್ತರಕ್ಕೆ ಬೆಳೆದಿದ್ದಾನೆ ಅಂದರೆ ಭಾಳ ಸಂತೋಷ. ನಮ್ಮ ಮುರಳಿಯವರೆಲ್ಲ ಹೇಳಿದರು, ಮಾಡ್ತಾಯಿದ್ವಿ ಬುದ್ಧಿ, ನಮ್ಮನ್ನು ಹಿಡಿಯೋದು ಕಷ್ಟ, ನಾವೊಂಥರ ಆನೆ ಇದ್ದಂಗೆ, ಎಲ್ಲಿ ನೀರು ಮೇವು ಅಲ್ಲೇ ಉಳ್ಕೊಂಡ್ಬಿಡ್ತೀವಿ ನಾವು. ಹಿಂಗಾಗಿ ಆಗಲ್ಲಪ್ಪ, ನಮ್ಮ ಕೆಲ ಆಗಲ್ಲ, ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ. ಭಾಳ ಒತ್ತಾಯ ಮಾಡಿದರು. ಆನಂದ ಬರ್ತಾರೆ ಅಂದರು. ಆಮೇಲೆ ನಮ್ಮ ಜೆ ಡಿ ವೀರಪ್ಪ ಅಂತ ಇಲ್ಲೊಬ್ಬ ಶಿಷ್ಯ ಇದ್ದಾನೆ, ಅವನು 1 ತಿಂಗಳಿಂದ ಫೋನ್ ಮಾಡೋದು, ಬೆಳಗ್ಗೆ ಸಾಯಂಕಾಲ. ಯಾಕಂದರೆ ಆನೆಗೆ ಅಂಕುಶ ಇಟ್ಟಂಗೆ. ನಿನ್ನೆ ಆಗಲ್ಲ ಕಣಪ್ಪ, ಮೈಸೂರಿಗೆ ಹೋಗಿದೆ ಅಂದೆ, ಬಿಡಲಿಲ್ಲ, ಕಾಯಿಲೆ ಬಂದು ಮಲ್ಕೊಂಡು ಈಗ ಬಂದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ